ಹಾಯ್ ಎವ್ರಿವನ್. ನೋಡಿ ನಮ್ಮ ಹತ್ರ ಒಂದು ಹೈ ಕ್ರಾಸ್. ಸೊ ವೈಟ್ ಬೋರ್ಡ್ ಇರಲಿ ಯೆಲ್ಲೋ ಬೋರ್ಡ್ ಇರಲಿ, ಅದಕ್ಕೆ ಏನು ಗಾಡಿಗೆ ಎಸೆಸರೀಸ್ಗೆ ವೈಟ್ ಬೋರ್ಡ್ ಯೆಲ್ಲೋ ಬೋರ್ಡ್ಗೆ ಏನು ಸಂಬಂಧ ಇಲ್ಲ. ಒಂದು ಕೆಲವು ಜನ ಏನು ಮಾಡ್ತಾರೆ, ವೈಟ್ ಬೋರ್ಡ್ ನಮ್ಮದು ಯೆಲ್ಲೋ ಬೋರ್ಡು ಅಂತ ಕ್ವಶನ್ ಇರ್ತದೆ. ಪಾರ್ಟ್ಸ್ಗೆ ವೈಟ್ ಬೋರ್ಡ್ ಯೆಲ್ಲೋ ಬೋರ್ಡ್ಗೆ ಏನು ಸಂಬಂಧ ಇಲ್ಲ. ಒಂದು ಇದು ಬಂದ್ಬಿಟ್ಟು ಬೇಸಿಕ್ ಗಾಡಿ. ಇದಕ್ಕೆ ಬಂದ್ಬಿಟ್ಟು ನಾವು ಪ್ಯಾನೋ ಫಿನಿಶ್ನಲ್ಲಿ ಹೈಡ್ರೋ ಡಿಪ್ಪಿಂಗು ಇದು ಮಾಡಿದ್ದೀನಿ. ಇದರಲ್ಲಿ ನಿಮಗೆ ಡಾಟ್ಸ್ ಕಾಣಿಸ್ತಾ ಇದೆಯಾ? ಇದು ಏನಾಗಂದ್ರೆ ಈ ಸಿಲ್ವರ್ ಪೀಸ್ ಇದೆಯಲ್ಲ, ಸಿಲ್ವರ್ಗೆ ಸ್ವಲ್ಪ ಕಾಣಿಸ್ಲಿ ಅಂತ ಈ ಡಾಟ್ ನಾವು ಮಾಡಿ ಇದಕ್ಕೆ ಪ್ಯಾನಲ್ ಒಂದು ಚೇಂಜ್ ಮಾಡಿದ್ದೀವಿ. 4 ಡೋರ್ಗೆ 4 ಫಿಟ್ ಆಗಿತ್ತು. ಫ್ರಂಟು ಬ್ಯಾಕನ್ನು ನೋಡ್ಬೋದು ನೀವು. ಈ ಡಾಟ್ ಇದೆಯಲ್ಲ, ಇದು ಫಿಟ್ ಆಗಿದೆ. ಒಂದು ಹೈ ಕ್ರಾಸ್ ಗಾಡಿ ಇದಕ್ಕೆ ಫಿಟ್ ಆಗಿದೆ. ನೆಕ್ಸ್ಟ್ ಬಂದರೆ ನಿಮ್ಮದೇ ಸ್ಟೀರಿಂಗ್ ಇದು ಏನಿದೆ ಪ್ರೆಸೆಂಟ್, ಈ ಸ್ಟೀರಿಂಗು ನಮ್ಮ ಹತ್ರ ಸೇಮ್ ಸ್ಟೀರಿಂಗ್ಗೆ ಕ್ರೂಸ್ ಕಂಟ್ರೋಲ್ ಅವೈಲಬಲ್ ಇದೆ. ಇಲ್ಲ ನೀವು ಸ್ಟೇರಿಂಗ್ ಟಾಪ್ ಮಾಡಲ್ ಚೇಂಜ್ ಮಾಡ್ತೀರಾ ಅಂದರೆ ಅದಕ್ಕೂ ಸ್ಟೇರಿಂಗ್ಗೆ ಆಪ್ಷನ್ ಇರ್ತದೆ, ಕ್ರೂಸ್ ಕಂಟ್ರೋಲ್ದು, ಅದನ್ನು ಅವೈಲಬಲ್. ಸೊ ಸೇಮ್ ಸ್ಟೇರಿಂಗ್ಗೆ ನಾವು ಪ್ಯೂರ್ ಲೆದರ್ದು ಸ್ಟೇರಿಂಗ್ ಒಂದು ಸ್ಟಿಚಿಂಗ್ ಮಾಡಿದೆ, ಸ್ಟೇರಿಂಗ್ಗೆ ನಾವು ಫಿಟ್ ಮಾಡಿದ್ದೆ. ಸೊ ಸ್ಟೇರಿಂಗ್ ಕವರ್ ಆದ್ರೂ ಈ ಎಡ್ಜ್ ಫಿಟ್ಟಿಂಗ್ ನೋಡ್ಬೋದು ನೀವು, ಈ ಕೆಳಗಡೆ ಎಡ್ಜ್ ಫಿಟ್ಟಿಂಗ್ ನೋಡ್ಬೋದು, ಪ್ಲಸ್ ಇದು ಸ್ಟಿಚಿಂಗನ್ನು ನೋಡ್ಬೋದು ನೀವು ಯಾವ ಥರ ಇದೆ ಅಂತ. ಸೊ ಪ್ಯೂರ್ ಲೆದರ್ ಸ್ಟೇರಿಂಗ್ ಒಂದು ಇದಕ್ಕೆ ನಾವು ಮಾಡಿದ್ದೀವಿ. ಸೊ ಒಂದು ನೆಕ್ಸ್ಟ್ ಬಂದ್ಬಿಟ್ಟು ಇದು ಪ್ಯಾನೋ ಫಿನಿಶ್ ಇದೆಯಲ್ಲ, ಸೊ ಸೇಮ್ ಥಿಂಗ್ ನಿಮಗೆ ಇಲ್ಲಿ ಪ್ಯಾನೋ ಫಿನಿಶ್ನಲ್ಲಿ ನಾವು ಮಾಡಿದ್ದೀವಿ. ನೆಕ್ಸ್ಟ್ ಇಲ್ಲಿ ಬಂದರೆ ನಿಮಗೆ ಟೈಲ್ ಲ್ಯಾಂಪ್ ಇದೆಯಲ್ಲ, ಸೊ ಟೈಲ್ ಲ್ಯಾಂಪ್ ನಿಮಗೆ ಇಲ್ಲಿ ರೈಟ್ ಟು ಲೆಫ್ಟ್ ಇದು ಎಂಡ್ನಲ್ಲಿ ನಿಮಗೆ ಸಿಂಗಲ್ ಒಂದು ಬರ್ತದೆ. VX GX ಆ ಥರನಲ್ಲಿ ನಿಮಗೆ ಇದು ಸಿಂಗಲ್ ಒಂದು ಬರ್ತದೆ, ಇಲ್ಲಿ ಬರಲ್ಲ. ನೋಡೋಕ್ಕೆ ನಿಮಗೆ ಸೇಮ್ ಇರ್ತದೆ, ಬಟ್ ಇದರಲ್ಲಿ ನಿಮಗೆ ಲೈಟ್ ಇರಲ್ಲ, ಡಮ್ಮಿ ಇರ್ತದೆ. ಸೊ ಇದಕ್ಕೆ ನಾವು ಪೀಸೇ ತೆಗಿಬಿಟ್ಟು ಕಂಪ್ನಿ ಥರನೇ ಫಿಟ್ಟಿಂಗ್ ಮಾಡಿದ್ವಿ. ಆನ್ ಮಾಡಿ ತೋರಿಸ್ತೀನಿ, ನೋಡ್ಬೋದು. ಇದು ಏನಿದೆ ಸೇಮ್ ಇದಕ್ಕೆ ಮ್ಯಾಚಿಂಗ್ ಥರ ಇರ್ತದೆ. ಪ್ಲಸ್ ಇದಕ್ಕೆ ನಾವು ಮ್ಯಾಟ್ರಿಕ್ಸ್ ಒಂದು ರಿಫ್ಲೆಕ್ಟರ್ ಒಂದು ಫಿಟ್ ಆಗಿದೆ. ಸೊ ಇದು ನಿಮಗೆ ಆಗಿರೋ ಪಾರ್ಕಿಂಗಲ್ಲಿ ಏನಾಗುತ್ತೆ, ಒಂದು ನಿಮಗೆ ಕಂಟಿನ್ಯೂ ಫುಲ್ ಬರ್ತದೆ. ಫುಲ್ ಟೈಲ್ ಲ್ಯಾಂಪ್ ಬೇಕಂದ್ರೆ ಟೈಲ್ ಲ್ಯಾಂಪೂ ಆಗ್ಬೋದು, ಜಸ್ಟ್ ನಿಮಗೆ ಈ ಥರ ಡಮ್ಮಿ ತೆಗಿಬಿಟ್ಟು ಡಮ್ಮಿ ಬೇಕಂದ್ರೆ ಡಮ್ಮಿನೂ ಆಗ್ಬೋದು. ಇದು ಒಂದು ಇದರಲ್ಲಿ ಕೆಲಸ ಆಗಿದೆ. ಸೊ ಇದಕ್ಕೆ ಫಿಟ್ ಮಾಡೋಕ್ಕೆ ಅದಕ್ಕೆ ಸಾಕೆಟ್ಟು ಕಪ್ಲರು ಎಲ್ಲ ಹಾಕಿ ನಾವು ಇದು ಫಿಟ್ ಮಾಡಿದ್ದು. ಒಂದು ರಿಫ್ಲೆಕ್ಟರ್ ಫಿಟ್ ಆಗಿದೆ, ಒಂದು ಹಿಂದ್ಗಡೆ ಡಿಕ್ಕಿಗೆ ಟೈಲ್ ಲ್ಯಾಂಪ್ ಒರಿಜಿನಲ್ ಇದೆ, ಆಫ್ಟರ್ ಮಾರ್ಕೆಟ್ ಇಲ್ಲ, ಒರಿಜಿನಲ್ ಟೈಲ್ ಲ್ಯಾಂಪ್ ಇದು ಫಿಟ್ ಆಗಿರೋದು. ಇದು ಒಂದು ಫಿಟ್ ಆಗಿದೆ. ನೆಕ್ಸ್ಟ್ ಇಲ್ಲಿ ಬಂದರೆ ನಿಮಗೆ ಡೋರ್ ಟ್ರಿಮ್ಮಿಂಗ್ ಪ್ಯಾನೋ ಫಿನಿಶ್. ಇದರಲ್ಲಿ ನಿಮಗೆ 2-3 ಕಲರ್ ಇದೆ, ಡಿಸೈನ್ಸ್ ಇದೆ, ಬಂದಮೇಲೆ ನಾವು ತೋರಿಸ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಇದಕ್ಕೆ ಸೇಮ್ ಸ್ಟೇರಿಂಗ್ಗೆ ಲೆದರ್ ರಾಪಿಂಗ್ ಒಂದು ಫಿಟ್ ಆಗಿದೆ. ಸೊ ಇದಕ್ಕೆ ಇನ್ನೊಂದು ಫಂಕ್ಷನ್ ಏನಂದರೆ ನಮ್ಮ ಹತ್ರ ನಿಮಗೆ ವಿಂಡೋ ಕ್ಲೋಸರ್ ಏನಂದರೆ, ಇವಾಗ ನಿಮ್ಮ ಗಾಡಿ 4 ವಿಂಡೋ ಕ್ಲೋಸ್ ಇದೆ. ಇವಾಗ ನೀವು ಬರ್ತಾ ಇದ್ದೀರಾ, ಬಿಸಿಲು ಜಾಸ್ತಿ ಇದೆ, ಒಂದೇ ಸಲ ಗಾಡಿನಲ್ಲಿ ಕೂತ್ಕೊಂಡ್ರೆ ಸೆಕೆ ಆಗತ್ತೆ ಅಂದ್ರೆ ಇದು ಅನ್ಲಾಕ್ ಬಟನ್ ಇದೆಯಲ್ಲ, ಅನ್ಲಾಕ್ ಬಟನ್ ಪ್ರೆಸ್ ಮಾಡಿ ತಕ್ಷಣನೇ ನಿಮಗೆ 4 ವಿಂಡೋದ ನಿಮಗೆ ಆಟೋಮೆಟಿಕ್ ಕೆಳಗಡೆ ಬರ್ತದೆ. ಇದು ನೋಡ್ಬೋದು ನೀವು, ಇದು ಒಂದು ಫಂಕ್ಷನ್ ಇದೆ. ತಿರ್ಗಾ ಇಲ್ಲಿ ಬಂದರೆ ನೀವು ಲಾಕ್ ಮಾಡಿದ ತಕ್ಷಣನೇ ಮಿರರು ನಿಮಗೆ ಕ್ಲೋಸ್ ಆಗುತ್ತೆ, ವಿಂಡೋನು ನಿಮಗೆ ಆಟೋಮೆಟಿಕ್ ಮೇಲೆ ಹೋಗುತ್ತೆ. ಸೊ ಇದು ಒಂದು ಫಂಕ್ಷನು ಇದಕ್ಕೆ ನಾವು ಮಾಡಿದ್ದೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಇದಕ್ಕೆ ಪವರ್ ವಿಂಡೋ ಸ್ವಿಚಸ್. ಸೊ ಒಂದು ವಿಡಿಯೋನಲ್ಲಿ ಹಾಕಿದ್ದೀನಿ, ಅದು ಪವರ್ ವಿಂಡೋ ಸ್ವಿಚಸ್ ಇದೆಯಲ್ಲ, ಇಲ್ಲಿನೂ ನಿಮಗೆ ಲೈಟ್ ಬರಲ್ಲ, ಇಲ್ಲಿದೆಲ್ಲ ಪಾಯಿಂಟು, ಇಲ್ಲಿ ಕ್ರೋಮೂ ಇಲ್ಲ. ಅದೂ ನಮ್ಮ ಹತ್ರ 4 ಡೋರ್ಗೆ 4 ಅವೈಲಬಲ್ ಇದೆ. ಸೊ ಈ ಗಾಡಿಗೆ ಎಷ್ಟೊಂದು ನಿಮಗೆ ಅವೈಲಬಲ್ ಇದೆ. ನೆಕ್ಸ್ಟ್ ಒಂದು ಗಾಡಿ ಇಲ್ಲಿ ಬಂದ್ಬಿಟ್ಟು AP ಆಂಧ್ರದಿಂದ ಒಂದು ಗಾಡಿ ಬಂದಿದೆ. ಸೊ ಇದು ಹೆಂಗೆ ಪ್ರೊಸೆಸಿಂಗ್ ಅಂದರೆ, ಒಂದು ಕ್ರೂಸ್ ಕಂಟ್ರೋಲ್. ಸೊ ಕಸ್ಟಮರು 2-3 ಕಡೆ ಹೋಗ್ಬಿಟ್ಟು ಅಲ್ಲಿ ಇಲ್ಲಿ ಕೆಡಿ ಇರ್ತದೆ. ಕಸ್ಟಮರ್ ಅಂದರೆ 2-3 ಕಡೆ ಹೋಗ್ತಾರೆ. ಹೋಗ್ಬಿಟ್ಟು ಅವರು ಸ್ಟೀರಿಂಗ್ ಫಿಟ್ ಮಾಡಿಸಿದ್ದಾರೆ ಟಾಪ್ ಮಾಡಲು, ಕ್ರೂಸ್ ಬಟನ್ ಎಲ್ಲ ವೈರ್ ಕಟ್ ಮಾಡಿ ಹಾಳು ಮಾಡಿ ಏನೇನೋ ಮಾಡಿಬಿಟ್ಟಿದ್ದಾರೆ. 4-5 ಕಡೆ ಹೋಗಿದ್ದಾರೆ ಕಸ್ಟಮರ್. ಸೊ ನಮ್ಮ ಹತ್ರ ತಿರ್ಗಾ ಬಂದ್ಬಿಟ್ಟು ಇದಕ್ಕೆ CNG, ಇದು ಕಂಪ್ನಿಯಿಂದ ಬಂದಿರೋದು CNG. ಸೊ CNGಗೆ ನಾವು ಕ್ರೂಸ್ ಕಂಟ್ರೋಲ್ ಇದಕ್ಕೆ ಆಕ್ಟಿವೇಶನ್ ಮಾಡಿ ಕೊಟ್ಟಿದ್ದೀನಿ. ಸೊ ಕೆಲವು ಕಸ್ಟಮರ್ದು ಏನು ರಿಕ್ವೈರ್ಮೆಂಟ್ ಅಂದರೆ ಸಾಕೆಟು ಕಪ್ಲರು, ಅದು ನೀವು ಬಂದಮೇಲೆ ನಾವು ನಿಮಗೆ ಸ್ಪೆಂಡ್ ಮಾಡ್ಬೋದು. ಸರ್ ಇದಕ್ಕೆ ಕಪ್ಲರ್ ಇದೆ, ಸಾಕೆಟ್ ಇದೆ. ಇವಾಗ ನೋಡಿ ಇವರು ಸ್ಟೇರಿಂಗ್ ಫಿಟ್ ಮಾಡಿದ್ದಾರೆ, ಎಲ್ಲ ಸಾಕೆಟ್ಟು ವೈರಿಂಗು ಕಟ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ತಿರ್ಗಾ ನಾವು ಇದು ಸ್ವಿಚ್ ಸೇಮ್ ಇದೆ ಸ್ಟೇರಿಂಗ್ಗೆ ಸ್ವಿಚಸ್ ಹಾಕಿ ನಾವು ಕ್ರೂಸ್ ಕಂಟ್ರೋಲ್ ಆಕ್ಟಿವೇಶನ್ ಮಾಡಿ ವೈರಿಂಗ್ ಎಲ್ಲ ಹಾಳಾಗಿರೋದಕ್ಕೆ ನಾವು ರೆಕ್ಟಿಫೈ ಮಾಡಿ ಕೊಟ್ಟಿದ್ದೀನಿ. ಸೊ ಇದು ಒಂದು. ನೆಕ್ಸ್ಟ್ ಬಂದ್ಬಿಟ್ಟು CNGಗೆ ಭಾಳ ಜನ ಟ್ರೇ ಕೇಳ್ತಾ ಇದ್ದಾರೆ. CNG ಏನು ಟ್ರೇ ಅಂದರೆ, ಇಲ್ಲಿ ನೋಡ್ಬೋದು ನೀವು, ಇದೆಲ್ಲ ಓಪನ್ ಇರ್ತದಲ್ಲ. ಸೊ ಇದಕ್ಕೆ ಕ್ಲೋಸ್ ಮಾಡೋಕ್ಕೆ ನಿಮಗೆ ಇದೂ ನಿಮಗೆ ಈ ಥರ ಸ್ಲೈಡ್ ಆಗುತ್ತೆ.
ಇಲ್ಲಿ ಸಿ ಎನ್ ಜಿ ನಿಮಗೆ ಕ್ಲೋಸ್ ಆಗುತ್ತೆ. ಸಿ ಎನ್ ಜಿ ಟ್ರೇ ಒಂದು ನಾವು ಇದಕ್ಕೆ ಫಿಟ್ ಮಾಡಿದ್ದೀವಿ. ಇಲ್ಲಿ ಪಾರ್ಸಲ್ ಟ್ರೇ ನಿಮ್ಮಿದ್ರೆ ಪಾರ್ಸಲ್ ಟ್ರೇನು ನೀಟಾಗಿ ಕೂತ್ಕೊಳ್ಳುತ್ತೆ. ಸಿ ಎನ್ ಜಿ ಟ್ರೇ ಒಂದು ಇದಕ್ಕೆ ಫಿಟ್ ಆಗಿದೆ. ಸೊ ಫ್ರೋನ್ಸ್ ಇಲ್ಲಿ, ಟೊಯೋಟಾ ಗ್ಲಾನ್ಸಾ ಇಲ್ಲಿ, ಬೆಲಿನೋ ಇಲ್ಲಿ, ಆಲ್ಮೋಸ್ಟ್ 3 to 4 ವೆಹಿಕಲ್ಸ್ಗೆ ನಮ್ಮ ಹತ್ರ ಸಿ ಎನ್ ಜಿ ಟ್ರೇ ಅವೈಲೇಬಲ್ ಇದೆ. ಸೊ ಇದಕ್ಕೆ ನೋಡಿ, ಇದು ಸ್ಟೇರಿಂಗ್ ಫಸ್ಟ್ ಫಿಟ್ ಮಾಡಿದ್ರು, ತೆಗಿಬಿಟ್ಟು ನಾವು ಅದಕ್ಕೆ ಸೇಮ್ ಕಂಟ್ರೋಲ್ ಎಲ್ಲ ಹಾಳು ಮಾಡ್ಕೊಂಡು ಬಂದಿದ್ರು. ಸೊ ಅದಕ್ಕೆ ನಾವು ಒಂದು ರೆಕ್ಟಿಫೈ ಕ್ರೂಸ್ ಒಂದು ಮಾಡಿದ್ದೀನಿ. ಇದಕ್ಕೆ ಟೇಲ್ ಲ್ಯಾಂಪ್ ಒಂದು ಫಿಟ್ ಆಗಿದೆ. ಈ ಟೇಲ್ ಲ್ಯಾಂಪ್ ಒಂದು ನಾವು ಇದಕ್ಕೆ ಫಿಟ್ ಮಾಡಿದ್ದೀನಿ. ಇದು ಒಂದು ಕೆಲಸ ಆಗಿದೆ.